Hello everyone, welcome to 5th English class, Poetry Friends. So today we will discuss about a beautiful topic, friends. ಸೊ ಸ್ನೇಹಿತರು ಅನ್ನೋ ಒಂದು ಪದ್ಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗುವ. ಸೊ ಇದನ್ನು ಬರೆದರು ರಿಟನ್ ಬೈ ಅಬ್ಬಿ ಫಾರೆವೆಲ್ ಬ್ರೌನ್. ಸೊ ರಿಟನ್ ಬೈ ಅಬ್ಬಿ ಫಾರೆವೆಲ್ ಬ್ರೌನ್. ಸೊ ಅಬ್ಬಿ ಫಾರೆವೆಲ್ ಬ್ರೌನ್ ಅನ್ನೋರು ಏನು ಮಾಡಿದರೆ ಸ್ನೇಹಿತರು ಅನ್ನೋ ಒಂದು ಪದ್ಯವನ್ನು ಬರೆದಿದ್ದಾರೆ. ಸೊ ಇಲ್ಲಿ ಏನು ಮಾಡಿದೆ, ಪ್ರಕೃತಿಯ ಮಡಿಲಿನಲ್ಲಿ ನಮಗೆ ಯಾವೆಲ್ಲ ಸ್ನೇಹಿತರು ಸಿಗ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಸುಂದರವಾದ ಪದ್ಯವನ್ನು ಬರೆದಿರುವಂಥದ್ದು. So first I will read it, then I explain the topic. How good to lie a little while and look up through the tree. The sky is like a kind big smile, bend sweetly over me. The sunshine flickers through the lace of leaves above my head and kisses me upon the face like mother before bed. The wind comes stealing over the grass to whisper pretty things, and though I cannot see him pass, I feel his careful wings. So many gentle friends are near, whom one can scarcely see. A child should never feel a fear, wherever he may be. ಸೊ ಇದು ಪದ್ಯ. ಈಗ ಒಂದೊಂದೇ ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗುವ. ಫಸ್ಟ್ ಮೊದಲ ಒಂದು ಪ್ಯಾರ ಹೇಳುತ್ತೆ, How good to lie a little while and look up through the tree. The sky is like a kind big smile, bend sweetly over me. How good to lie. Lie means ಇಲ್ಲಿ ಮಲಗಿಕೊಂಡ್ರೆ ಅಂದರೆ ಏನು ಮಾಡುವಂಥದ್ದು, ನಾನು ಸೂರ್ಯನಿಗೆ ಮುಖ ಮಾಡಿ ಮರದ ಕೆಳಗಡೆ ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ, ಮರದ ಕೆಳಗಡೆ ಆಕಾಶಕ್ಕೆ ಮುಖ ಮಾಡಿ ಮಲ್ಕೊಂಡಿದ್ರೆ ಅದೆಷ್ಟು ಚಂದ ಅಂತ ಹೇಳಿ. ಒಂದು ವೇಳೆ ತಲೆಯನ್ನು ಮೇಲ್ಗಡೆ ಮುಖ ಮಾಡಿಕೊಂಡು ಆಕಾಶವನ್ನು ನೋಡ್ತಾ ಮರದ ಕೆಳಗಡೆ ಮಲಗಿಕೊಂಡ್ರೆ ಅದೆಂಥ ಸುಂದರವಾದಂತಹ ಅನುಭವ ಅಂತ. ದ ಸ್ಕೈ ಈಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್, ಬೆಂಡ್ ಸ್ವೀಟ್ಲಿ ಓವರ್ ಮೀ. ಆಕಾಶ ನನ್ನನ್ನು ನೋಡಿ ಎಷ್ಟು ಚಂದ ಮಾಡಿ ನಗುತ್ತಾ ಇದೆ, ಒಂದು ದೊಡ್ಡ ನಗುವನ್ನು, ಮಂದಹಾಸವನ್ನು ನನ್ನನ್ನು ನೋಡಿ ಬೀರ್ತಾ ಇದೆ. ಅದು ಎಷ್ಟು ಮಧುರ, ಎಷ್ಟು ಸ್ವೀಟ್ ಆದಂತಹ ಅನುಭವ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಏನಾಗ್ತಾ ಇದೆ, ಕವಿಗೆ ಅನ್ನಿಸ್ತಾ ಇದೆ ಅಂತ, ನಾನು ಮರದ ಕೆಳಗಡೆ ಆಕಾಶಕ್ಕೆ ಮುಖ ಮಾಡಿ ಒಂದು ವೇಳೆ ಮಲ್ಕೊಂಡಿದ್ರೆ, ಇದರ ಭಾವಾರ್ಥ ಹೀಗಿದೆ, ಆಕಾಶಕ್ಕೆ ಮುಖ ಮಾಡಿಕೊಂಡು ಒಂದು ವೇಳೆ ಮಲ್ಕೊಂಡಿದ್ರೆ ನಾನು ಮರವನ್ನು ನೋಡ್ತಾ ಇದ್ದೆ, ಮೇಲುಗಡೆ ನೋಡ್ತಾ ಇದ್ದರೆ ದ ಸ್ಕೈ ಏನಾಗಿದೆ, ಆಕಾಶ ನನ್ನನ್ನು ನೋಡಿ ಒಂದು ದೊಡ್ಡದಾದ ನಗುವನ್ನು ಬೀರಿದ ರೀತಿಯಲ್ಲಿ ಅನುಭವ ಆಗ್ತಾ ಇದೆ. ಅದು ಎಷ್ಟು ಸುಂದರ, ಎಷ್ಟು ಮಧುರ ಅಂತ ಹೇಳಿ ಕವಿ ಹೇಳ್ತಾನೆ. ದೆನ್ ಸೆಕೆಂಡ್ ಪ್ಯಾರ, ದ ಸನ್ಶೈನ್ ಫ್ಲಿಕ್ಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್ ಅಬೋವ್ ಮೈ ಹೆಡ್ ಆ್ಯಂಡ್ ಕಿಸ್ಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬೆಡ್. ಏನಾಗುತ್ತೆ, ಸೂರ್ಯನ ಕಿರಣಗಳು ಎಲೆಗಳ ನಡುವಿನಿಂದ ತೂರಿ ಬಂದು ನನ್ನ ಮುಖದ ಮೇಲೆ ಬಿದ್ದಾಗ, ಮೈ ಹೆಡ್, ಇಲ್ಲಿ ಹೆಡ್ ಅಂತಂದರೆ ತನ್ನ ಮುಖದ ಮೇಲೆ ಸೂರ್ಯನ ಕಿರಣಗಳು ಆ ಒಂದು ಎಲೆಗಳ ನಡುವಿನಿಂದ ಸೂಸು ಬಂದಾಗ ಹೇಗೆ ಕಿರಣಗಳು ಪಸರಿಸ್ಕೊಂಡಿರ್ತದೋ ಅದೇ ರೀತಿಯಲ್ಲಿ ಸೂರ್ಯನ ಫ್ಲಿಕರ್ಸ್ ಅಂದರೆ ಒಂದು ಅರಳುವಂಥದ್ದು, ಬೀರುವಂಥದ್ದು ಅಂತ. ಸೊ ಇಲ್ಲೇನಾಗಿದೆ ಅಂತಂದರೆ ಡಿಮ್ ಆದಂಥ ಮಂದ ಒಂದು ಲೈಟ್ ಏನಾಗಿದೆ, ಆ ಒಂದು ಸೂರ್ಯನ ಕಿರಣಗಳೇನಾಗಿದೆ ಥ್ರೂ ದ ಲೇಸ್ ಆಫ್ ಲೀವ್ಸ್ ಅಬೋವ್ ಮೈ ಹೆಡ್, ಏನಾಗಿದೆ ಎಲೆಗಳ ಮಧ್ಯದಿಂದ ತೂರಿ ಬಂದು ನನ್ನ ಮುಖವನ್ನು ಸ್ಪರ್ಶಿಸಿದಾಗ, ಆ್ಯಂಡ್ ಕಿಸ್ಸಸ್ ಮೀ ಅಪಾನ್ ದ ಫೇಸ್, ಏನಾಗಿದೆ ಅದು ಚುಂಬಿಸಿದ ರೀತಿಯಲ್ಲಿ ನನಗೆ ಅನುಭವ ಆಗ್ತಾ ಇದೆ. ಸೂರ್ಯನ ಕಿರಣಗಳು ನನ್ನ ಮುಖವನ್ನು ಚುಂಬಿಸಿದ ರೀತಿ ಅನುಭವ ಆಗ್ತಾ ಇದೆ. ಅದು ಹೇಗೆ ಅನುಭವ ಅಂತಂದರೆ, ಲೈಕ್ ಮದರ್ ಬಿಫೋರ್ ಬೆಡ್, ಒಬ್ಬ ತಾಯಿ ಮಗುವನ್ನು ಮಲಗಿಸುವ ಮುಂಚೆ ತನ್ನ ಮಗುವಿನ ಮುದ್ದಾಡಿ ಮುತ್ತನ್ನು ನೀಡಿ ಮಲಗಿಸ್ತಾಳೆ.
ಸೊ ಅದೇ ರೀತಿಯಲ್ಲಿ ಸೂರ್ಯನ ಕಿರಣಗಳು ನನ್ನ ಮುಖದ ಮೇಲೆ ಬಿದ್ದಾಗ ಅಷ್ಟೇ ಮಮತೆಯುತವಾಗಿ ನನಗೆ ಕಾಣಿಸ್ತಾ ಇದೆ. ಅಷ್ಟು ಪ್ರೀತಿಯಿಂದ ಸೂರ್ಯನ ಕಿರಣಗಳು ನನ್ನನ್ನು ಏನಾಗ್ತಾ ಇದೆ, ನನ್ನ ಮುಖದ ಮೇಲೆ ಬೀಳ್ತಾ ಇದೆ, ನನ್ನ ಮುಖಕ್ಕೆ ಚುಂಬಿಸ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳಿ ಕವಿ ಹೇಳ್ತಾನೆ. ದೆನ್ ಥರ್ಡ್ ಪ್ಯಾರಾ. ದ ವಿಂಡ್ ಕಮ್ಸ್ stealing over the grass, they whisper pretty things, and though I cannot see him pass, I feel his careful wings. ಏನಾಗಿದೆ, ಗಾಳಿ ಏನಾಗುವಂಥದ್ದು ಸ್ಟೀಲಿಂಗ್ ಓವರ್ ದ ಗ್ರಾಸ್, ಏನು ಯಾರೋ ಒಂದು ಬಂದ ಹಾಗೆ ಏನೋ ಒಂದು ಕದ್ದ ರೀತಿಯಲ್ಲಿ, ಅಂದರೆ ಗಾಳಿ ಗೊತ್ತಾಗದ ರೀತಿಯಲ್ಲಿ ಹುಲ್ಲಿನ ಮೇಲೆ ಹಾದು ಹೋದ ರೀತಿಯಲ್ಲಿ ಹಾದು ಹೋದಾಗ ದ ವಿಂಡ್ ಕಮ್ಸ್ ಇನ್ ಸ್ಟೀಲಿಂಗ್ ಓವರ್ ದ ಗ್ರಾಸ್, ಗೊತ್ತಾಗದ ರೀತಿಯಲ್ಲಿ ಏನಾಗುವಂಥದ್ದು ಗಾಳಿ ಒಂದು ಹುಲ್ಲಿನ ಮೇಲೆ ಪಸರಿಸಿದಾಗ ದ ವಿಸ್ಪರ್ ಟು ಪ್ರೀತಿ ಥಿಂಗ್ಸ್, ಅದೇನಾಗಿತ್ತು ನನ್ನ ಕಿವಿಯಲ್ಲಿ ಬಂದು ಏನೋ ಪಿಸುಗುಡ್ತಾ ಇದೆ, ಏನೋ ಹುಟ್ಟುತ್ತಾ ಇದೆ ಅನ್ನೋ ರೀತಿ ಅನುಭವ ಆಗ್ತಾ ಇದೆ. ಅಂದರೆ ತಣ್ಣನೆಯ ಗಾಳಿ ಶಾಂತವಾದ ವಾತಾವರಣದಲ್ಲಿ ಬೀಸ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ನನ್ನ ಕಿವಿಯಲ್ಲಿ ಏನೋ ಪಿಸು ಮಾತನ್ನು ಹೇಳಿದ ರೀತಿಯಲ್ಲಿ ನನಗೆ ಅನುಭವ ಆಗುತ್ತೆ ಅಂತ. ಆ್ಯಂಡ್ ದೋ ಐ ಕೆನಾಟ್ ಸಿ ಹಿಮ್ ಪಾಸ್, ನನ್ನ ಬಳಿ ಅದು ಬಂದದೆ ನಾನು ನೋಡಲೇ ಇಲ್ಲ ಅಂತ, ನನ್ನ ಕಣ್ಣಿಗೆ ಕಾಣಿಸೋದಿಲ್ಲ. ಬಟ್ ಐ ಫೀಲ್ ಹೀಸ್ ಕೇರ್ಫುಲ್ ವಿಂಗ್ಸ್, ಏನಾಗುತ್ತೆ ಆದರೆ ನನಗೆ ಅದು ಏನಾಗುತ್ತೆ, ನನ್ನನ್ನು ನೋಡ್ತಾ ಇದೆ, ನನಗೆ ಹೇಳ್ತಾ ಇದೇನೋ ಅನ್ನೋ ರೀತಿಯಲ್ಲಿ ನನಗೆ ಭಾಸ ಆಗುತ್ತೆ, ಆ ಒಂದು ಅನುಭವ ಕೊಡುತ್ತೆ ಅಂತ. ಅಂದರೆ ಪರಿಸರದಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ ಅವು ನಮಗೆ ಏನೇನೋ ಹೇಳ್ತಾ ಇವೆ ಅಂತೇಳಿ ನಮ್ಗೆ ಅನಿಸುತ್ತೆ. ನಾವು ಒಂದು ವೇಳೆ ಅದನ್ನು ಸರಿಯಾಗಿ ಗಮನಿಸಿದಾಗ, ಸೂಕ್ಷ್ಮವಾಗಿ ಗ್ರಹಿಸಿದಾಗ ಅಂತ ಹೇಳಿ ಕವಿ ಪ್ರಕೃತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್ whom one can scarcely see. A child should never feel a fear wherever he may be. ಏನಾಗುತ್ತೆ, ಎಷ್ಟೊಂದು ಪ್ರಕೃತಿಯಲ್ಲಿ ಏನಾಗುತ್ತೆ ಸ್ನೇಹಿತರು ಇರ್ತಾರೆ, ನಮ್ಮ ಹತ್ರ ಇರ್ತಾರೆ. whom one can scarcely see, ಏನಾಗುತ್ತೆ ನಾವೇನು ಮಾಡ್ತೀವಿ, ಆ ಪ್ರಕೃತಿಯಲ್ಲಿರುವಂತಹ ವಿರಳ ಸ್ನೇಹಿತರುಗಳನ್ನು ನಾವು ಕೆಲವೊಂದು ಬಾರಿ ಗಮನಿಸೋದಿಲ್ಲ, ಗೊತ್ತಿರುವುದಿಲ್ಲ ಅಂತ ಹೇಳಿ. ಎಷ್ಟೋ ಒಂದು ಸುತ್ತಮುತ್ತಲು ಎಷ್ಟೋ ಸ್ನೇಹಿತರು ನಮ್ಮ ಹತ್ತಿರದಲ್ಲಿ ಇರ್ತಾರೆ ಅಂತ. ಅ ಚೈಲ್ಡ್ ಶುಡ್ ನೆವರ್ ಫೀಲ್ ಫಿಯರ್, ಏನಾಗುತ್ತೆ ಒಂದು ಮಗು ಯಾವ ವಿಷಯಕ್ಕೂ ಕೂಡ ಹೆದರೋದಿಲ್ಲ, ಆ ಮಗುವಿನಲ್ಲಿ ಹೆದರಿಕೆ ಅನ್ನೋದೇ ಇಲ್ಲ. ಅದು ಏನು ಮಾಡುತ್ತೆ, ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲಿ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿರುವಂಥ ಎಲ್ಲ ಸ್ನೇಹಿತರು ಕೂಡ ಯಾವಾಗಲೂ ಕೂಡ ನಮ್ಮನ್ನು ಏನು ಮಾಡ್ತೇವೆ, ಕಾಪಾಡ್ತವೆ, ನಮ್ಮ ಸ್ನೇಹಿತರಾಗಿರ್ತವೆ, ನಮ್ಮ ಸುತ್ತಮುತ್ತಲು ನಾವೇನು ಮಾಡ್ತೇವೆ ಸುಳಿದಾಡ್ತಾನೆ ಇರ್ತವೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆನೇ ಅವು ಇರ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪ್ರಕೃತಿ ಮನುಷ್ಯನಿಗೆ ಯಾವಾಗಲೂ ಸಹಕಾರಿಯಾಗೂ ಇರ್ತದೆ, ಹಾಗೆ ಸ್ನೇಹಿತನಾಗೂ ಇರ್ತದೆ. ಆ ಪ್ರಕೃತಿಯನ್ನು ನಮ್ಮ ಮನುಷ್ಯ ಸರಿಯಾಗಿ ನೋಡಿದಾಗ ಸೂರ್ಯ ಈ ಒಂದು ಕವಿಗೆ ಏನು ಅನಿಸ್ತು ಅಂತಂದರೆ, ಸೂರ್ಯ ಯಾವ ರೀತಿಯಲ್ಲಿ ತನ್ನನ್ನು ನೋಡ್ತಾ ಇದ್ದಾನೆ, ತನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಹಾಗಾಗಿ ಸುತ್ತಮುತ್ತಲಿನ ಗಾಳಿ ಯಾವ ರೀತಿಯ ಸ್ಪರ್ಶದ ಅನುಭವ ಕೊಡ್ತಾ ಇದೆ. ಸೊ ಇದೇ ರೀತಿಯಲ್ಲಿ ಏನಾಗಿದೆ, ಕವಿ ಪ್ರಕೃತಿಯ ಒಂದು ಸ್ನೇಹಿತರ ಬಗ್ಗೆ ಈ ಒಂದು ಪದ್ಯದಲ್ಲಿ ಕೊಟ್ಟಿದ್ದಾನೆ. ಅಂದರೆ ಮನುಷ್ಯ ಪ್ರಕೃತಿಯನ್ನು ಪ್ರೀತಿಸಬೇಕು, ಆವಾಗ ಏನಾಗುತ್ತೆ ಪ್ರಕೃತಿಯಲ್ಲಿರುವಂಥ ಸ್ನೇಹದ ಅನುಭವ ಮನುಷ್ಯನಿಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಈ ಪದ್ಯ ಬಂದಿದೆ. ಸೊ ಐ ಹೋಪ್ ಟುಡೇ ಲೆಸನ್ ಯು ವಿಲ್ ಟುಡೇ poem is you will understand. If you like this video, please like, share and subscribe. ಒಂದು ವೇಳೆ ಈ ಪದ್ಯ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.